17 ವರ್ಷಕ್ಕೆ ನಾನು ಬಂದಾಗ ಲೈಕ್ ನನಗೆ ಇಷ್ಟ ಇತ್ತು, ಲೈಕ್ ಚಿಕ್ಕ ಪುಟ್ಟ ಆ್ಯಕ್ಟಿಂಗ್ ಇಷ್ಟ ಇತ್ತು. ಡ್ಯಾನ್ಸ್ ಮಾಡಿದ್ನ ಆ ಮೊಬೈಲಲ್ಲಿ ನಾನು ರೆಕಾರ್ಡ್ ಮಾಡಿ ಇಟ್ಕೊಂಡಿದ್ದೆ, ಮೊಬೈಲ್ ಕಳೆದೋಯ್ತು. ಬೆಳಗ್ಗಿನ 4 ಗಂಟೆ ಆದರೂ ಅದೇ ಬರೀ ಅದರಲ್ಲೇ ಇರ್ತಾ ಇದ್ವಿ, ಎನಿ ಟೈಮ್ ರಿಹರ್ಸಲ್. 4 months ನೀವು ಬಟ್ಟೆ ಬರೀ ಎಲ್ಲ ಪ್ಯಾಕ್ ಮಾಡ್ಕೊಂಡು ಬಂದ್ಬಿಡಿ ಬೆಂಗಳೂರಿಗೆ ಅಂತ ಅಂದಾಗ ಲೈಕ್ ಬೆಂಗಳೂರ ಕಂಪ್ಲೀಟ್ ರಂಗಭೂಮಿಯಲ್ಲಿ ಹೇಗೆ ಟ್ರೈನ್ ಮಾಡ್ತಾರೋ ಮಜಾ ಬರುತ್ತೆ ನಮ್ಮನ್ನ ಹಂಗೆ ಟ್ರೈನ್ ಮಾಡಿದೆ. ಇವಾಗ ನಿಮಗೆ ಟೈಮ್ ಆಗ್ತಾ ಇದೆಯಾ? ಲೈಕ್ ಇವಾಗ ಈ ಚಿತ್ರಕಲೆಲ್ಲ ನೀವು ಸ್ವಲ್ಪ ಲೇಟೆಸ್ಟ್ ಆಗಿ ಯಾವ್ದಾದ್ರು ವರ್ಕ್ ಮಾಡಿದ್ದು ಬಿಸಿ ಸ್ಕೆಡ್ಯೂಲ್ ಅಲ್ಲಿ? ಇಲ್ಲ, ಲೈಕ್ ನಾನು ಏನಾದರೂ ಕ್ರಿಯೇಟಿವ್ ಆಗಿ ಇರಬೇಕು ಅಂತ ಅನ್ಕೊಂಡು ಅದು ಇದು ಏನೋ ಪೇಂಟಿಂಗ್ ಆಗಲಿ, ಕ್ಲೇ ಮಾಡಲಿಂಗ್ ಆಗಿರಲಿ, ಕ್ಲೇ ಆರ್ಟ್ ಆಗಿರಲಿ, ಏನೇನೋ ಒಂದಿಷ್ಟೆಲ್ಲ ಕಾರ್ಯಗಳನ್ನು ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನಮಗೆ ಇವಾಗ ರಾಘು ಹೇಗಿದ್ದಾರೆ ಅನ್ನೋದು ಗೊತ್ತು, ಯಾವ್ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇದೆ, ಏನೆಲ್ಲ ಮಾಡ್ತಿದ್ದಾರೆ ಅಂತ ಗೊತ್ತು. ಸ್ಕೂಲಲ್ಲಿ ರಾಘು ಹೇಗಿದ್ದು? ಫಸ್ಟ್ ಬೆಂಚ್ ಸ್ಟೂಡೆಂಟು, ಎಲ್ಲ ಪಾಠ ಕೇಳಿ ನೀಟಾಗಿ ಹೋಮ್ವರ್ಕ್ ಮಾಡೋದು, ಅಥವಾ ಜಾಸ್ತಿ ಕ್ಲಾಸಿಂದ ಆಚೆನೆ ಇದ್ದು ಕೆಲಸ ಮಾಡಿ? 7th ತನಕ ಪಾಠ ಕೇಳ್ತಾ ಇದ್ದೆ. ಹೈಸ್ಕೂಲಿಗೆ ಬಂದ್ಮೇಲೆ ಅಪಪ್ರಚಾರ ಆಗಬಾರ್ದು. 7th ತನಕ ಕ್ಲೀನಾಗಿ ಕ್ಲಾಸ್ ರೂಮಲ್ಲಿ ಇರ್ತಾ ಇದ್ದೆ, ಕೇಳ್ತಾ ಇದ್ದೆ, ಹೋಮ್ವರ್ಕ್ ಫುಲ್ ಅಪ್ ಟು ಡೇಟ್ ಇರ್ತಾ ಇತ್ತು. ಆದರೆ ಈ ಥರ ನಾನು ಸ್ಪೋರ್ಟ್ಸಲ್ಲಿ ಸ್ವಲ್ಪ ಎಲ್ಲದರಲ್ಲೂ ಮುಂದೆ, ರಾಘವೇಂದ್ರ ಸ್ಪೋರ್ಟ್ಸಲ್ಲಿ ಒಂದು ಸ್ವಲ್ಪ ಹಿಂದೆ. ಯಾಕಂತ ಹೇಳಿದರೆ ಕಲ್ಚರಲ್ ಆ್ಯಕ್ಟಿವಿಟಿ ಅಂತ ಬಂದರೆ ಸ್ಕೂಲಲ್ಲಿ ರಾಘವೇಂದ್ರನ್ನೇ ಕರಿತಾ ಇದ್ರು. ಆವಾಗ ಈ ಸ್ಪೋರ್ಟ್ಸ್ ಮತ್ತು ಕಲ್ಚರಲ್ ಎಟ್ ಅ ಟೈಮ್ ಆಗುತ್ತೆ ಸ್ಕೂಲಲ್ಲಿ. ಒಂದಿಷ್ಟು ಜನ ಸ್ಪೋರ್ಟ್ಸ್ ಕಡೆ ಹೋಗ್ಬಿಡ್ತಾರೆ, ಕಲ್ಚರಲ್ ಇದ್ದಾರೆ. ನಾನು ಕಲ್ಚರಲ್ಲೇ ಇದ್ದು ನಾನು ಇದಿಷ್ಟು ಕಲ್ಚರಲಲ್ಲಿ ನಾನು ಕಿಂಗ್ ಅವಾಗ. ಸೊ ಕಲ್ಚರಲ್ ಆ್ಯಕ್ಟಿವಿಟೀಸಲ್ಲೆಲ್ಲ ಇದ್ದೆ. 7th ಆದಮೇಲೆ ಏನಾಯಿತು, ಸ್ವಲ್ಪ ಈ ಕಲ್ಚರಲ್ ಆ್ಯಕ್ಟಿವಿಟಿ ಜಾಸ್ತಿ ಆಗ್ಬಿಡ್ತು. ಸೊ ಆ ಕಾಂಪಿಟೇಷನ್ ಈ ಕಾಂಪಿಟೇಷನ್ ಅಂತ ಬರೀ ಹೊರಗಡೆ ಇವಾಗ ಏನು ಬ್ಯುಸಿ ಇದ್ದೀನೋ ಹೈಸ್ಕೂಲಲ್ಲಿ ಬ್ಯುಸಿ ಇದ್ದೆ ನಾನು. ಸ್ಟೇಟ್ ಲೆವೆಲ್ಲು, ಡಿಸ್ಟ್ರಿಕ್ಟ್ ಲೆವೆಲ್ಲು, ಅದು ಇದು ಹುಡುಗರನ್ನೆಲ್ಲ ಸೇರಿಸ್ಕೊಳ್ಳೋದು, ಯಾವುದೋ ಒಂದು ಕತೆ ನಾನೇ ಬರೆಯೋದು, ಅವ್ರಿಗೆ ಒಂದು ಡ್ರಾಮಾ ಹೇಳ್ಕೊಡೋದು, ಲೈಕ್ ಅದೆಲ್ಲ ನಾನು ಮಾಡ್ತಾ ಇದ್ದೆ. ಅವಾಗ ಹೈಸ್ಕೂಲಲ್ಲಿ ನನಗೆ ಆ್ಯಕ್ಚುಲಿ ಆ್ಯಕ್ಟಿಂಗ್ ಅಂತ ಇಷ್ಟ, ತುಂಬ ಒಲವು ಬಂದಿರೋದು ಹೈಸ್ಕೂಲಲ್ಲಿ. ನೀನಾಸಮ್ ಹೋಗಬೇಕು ಅಂತ ತುಂಬ ಆಸೆ ಇತ್ತು. ಒಂದು ಒಳ್ಳೆ ಡ್ರಾಮಾ ಮಾಡಬೇಕು, ನೀನಾಸಮ್ ಕಲಿಬೇಕು, ಒಂದು ಒಳ್ಳೆ ಆರ್ಟಿಸ್ಟ್ ಆಗಬೇಕು. ಬಟ್ ಅದು ಅಚಾನಕ್ಕಾಗಿ ಮಜಾ ಭಾರತ ಆಡಿಷನ್ ಬಂತು. ಮಜಾ ಭಾರತ ಅದೆಲ್ಲ ತುಂಬ ಹಿಂಗಾಯಿತು. ಬಟ್ ನನ್ನ ಇಷ್ಟ ಇದ್ದಿದ್ದು ನಾನೊಬ್ಬ ರಂಗಭೂಮಿಗೆ ಹೋಗ್ಬೇಕು. ನನಗೆ ಎಲ್ಲರೂ ಸ್ಟೇಜಲ್ಲಿ ಆ್ಯಕ್ಟ್ ಮಾಡ್ತಾರೆ ಗೊತ್ತಾ. ನಾನೊಂದು ಸ್ಟೇಟ್ ಲೆವೆಲ್ ಕಾಂಪಿಟೇಷನಿಗೆ ಹೋದಾಗ ಅಲ್ಲಿ ಆಳ್ವಾಸ್ ಸ್ಕೂಲ್ ಅವರು ಬಂದ್ಬಿಟ್ಟು ಒಂದು ಡ್ರಾಮಾ ಮಾಡಿದರು, ತುಂಬ ಚೆನ್ನಾಗಿತ್ತು. ಅವ್ರು ಆ್ಯಕ್ಟ್ ಮಾಡ್ತಿದ್ದಾರೆ, ಇಲ್ಲೊಂದು 4 ಜನ ಸಿಂಗರ್ಸು, ಇಲ್ಲೊಂದು 4 ಜನ ತಬಲ ಗಿಬ್ಲ ಇಟ್ಕೊಂಡಿದ್ದಾರೆ, ಲೈವ್ ಅಲ್ಲಿ ಹಾಡು ಹೇಳ್ತಾಯಿದ್ರು. ಅಲ್ಲಿ ಆ ಥರ ಒಂದೊಂದು ಥರ ಹಾಡು. ಆಮೇಲೆ ಆ ಥರ ಅದು ನನಗೆ ಫುಲ್ ಹಾಗೆ ನೋಡ್ತಾ ಇದ್ದೀನಿ ನಾನು. ಆವಾಗ ನಾನು ಈ ಥರ ಆ್ಯಕ್ಟ್ ಮಾಡಬೇಕು. ಅಲ್ಲೇನೂ ಇಲ್ಲ, ಮರ ಇಲ್ಲ, ಗದೆ ಇಲ್ಲ, ಏನೂ ಇಲ್ಲ. ಬಟ್ ಅವನಿಗೆ ಹೊಡಿತಾನೆ. ಹೆಂಗೆ ಹೊಡಿತಾನೆ, ಆ ಮರನ ಕಿತ್ಬಿಟ್ಟು ಹೊಡಿತಾನೆ. ಅದನ್ನ ಆ್ಯಕ್ಟ್ ನೋಡಿದರೆ ಅವನು ರಿಯಲ್ಲಾಗಿ ಆ ಮರನ ಕೀಳ್ತಿದ್ದಾನೆ, ಅಲ್ಲೇನೋ ಇದೆ, ನಮಗೆ ಕಾಣಿಸ್ತಿಲ್ವಾ, ಲೈಕ್ ಹಂಗೆ ಅನಿಸ್ತಿತ್ತು. ಸೊ ನಾನು ಆ ಥರ ಆ್ಯಕ್ಟ್ ಮಾಡ್ಬೇಕಂತ ಆಸೆ ಇತ್ತು. ಆಯಿತು, ಯಾವಾಗಲೂ ಹೇಳ್ತಾರೆ ಗೊತ್ತಾ, ನಾವೇನು ಮ್ಯಾನಿಫೆಸ್ಟ್ ಮಾಡ್ತೀವೋ ಅದಾಗತ್ತೆ ಅಂತ. ನನಗೆ ಟಿ ವಿ ಒಳಗಡೆ ಹೋಗಬೇಕು. ನನಗೆ ಆ್ಯಕ್ಟ್ ಮಾಡಿ, ಕ್ಯಾಮ್ರಾದಲ್ಲಿ ಶೂಟ್ ಮಾಡಿ, ಆಮೇಲೆ ಎಡಿಟ್ ಮಾಡಿ ಟಿ ವಿ ಅಷ್ಟೆಲ್ಲ ಪ್ರೊಸೆಸ್ ಗೊತ್ತಿರಲಿಲ್ಲ. ಜಸ್ಟ್ ಟಿ ವಿ ಒಳಗಡೆ ಹೋಗಬೇಕು. ಏನಾದ್ರು ಅವಾಗ ಡೋರ್ಗೆ ಇದ್ರೆ ಹೋಗ್ಬಿಡ್ತಾ ಇದ್ದೆ. ಏನೋ ಆ ಒಂದು ಎಕ್ಸೈಟ್ಮೆಂಟಲ್ಲಿ ಇವಾಗ ಈ ಥರ ದೊಡ್ಡ ದೊಡ್ಡ ಟಿ ವಿಗಳು ಬಂದು ಅದಕ್ಕೊಂದು ದೊಡ್ಡ ಡೋರ್ ಬಿಟ್ಟಿದ್ದೆ. ಓ ದೇವ್ರೆ. ನಾಟಕಕ್ಕೆ ಹೋಗ್ಬೇಕಂತ ಇವಾಗ್ಲೂ ಆಸೆ ಇದೆ ನನಗೆ. ನಾಟಕದಲ್ಲಿ ರಾಜನ ಪಾತ್ರ ಅಲ್ಲ, ರಾಜಕುಮಾರನ ಪಾತ್ರ ಮಾಡಬೇಕು ಅಂತ ನನ್ನ ಒಂದು ದೊಡ್ಡ ಆಸೆ ಇದೆ. ಒಂದು ನಾಟಕ ಮಾಡಬೇಕು. ರಾಜ್ಕುಮಾರ ಒಂದು ಪಾತ್ರ ಮಾಡ್ಬೇಕಂತಿದ್ರೆ, ಆದ್ರೆ ನೀವು ಈ ಕಳ್ಳಸ್ವಾಮಿ ಬಗ್ಗೆ ಹೇಳಿ. ಕಾಳಿಪುರದ ಕಳ್ಳಸ್ವಾಮಿಗಳ ರಾಜ್ಕುಮಾರ ಮಾಡ್ಬೇಕಂತಿದ್ರೆ ಈ ಕಳ್ಳಸ್ವಾಮಿ ಹೆಂಗಾಗಿದ್ದು, ನೀವು ಬರ್ದು ಮಾಡಿಸಿದಂತಹ ನಾಟಕ. ಹೌದು, ಕಾಳಿಪುರದ ಕಳ್ಳಸ್ವಾಮಿ ಬಗ್ಗೆ ಹೇಳಬೇಕು. ಹುಲಿಕಲ್ ನಟರಾಜ್ ಸರ್ ಸಾಗರದಲ್ಲಿ ಒಂದಿಷ್ಟು ಇವೆಂಟ್ಗಳಾದಾಗ ಅವರು ಬರ್ತಾ ಇದ್ರು. ಬಂದ್ಬಿಟ್ಟು ಅವರ ಒಂದಿಷ್ಟು ಪವಾಡ ಬಯಲು ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ರು. ಬುಕ್ಸ್ಗಳನ್ನು ಸೇಲ್ ಮಾಡ್ತಾಯಿದ್ರು. ಅದೆಲ್ಲ ಆದಮೇಲೆ, ಇವೆಂಟ್ ಆದಮೇಲೆ ನಾನು 1-2 ಪುಸ್ತಕ ತಗೊಂಡಿದ್ದೆ. ಸ್ಕೂಲಲ್ಲಿ ಹಿಂಗೆ ಒಂದು ಡ್ರಾಮಾ ಇದೆ ಅಂತ ಹೇಳಿದರು. ಡ್ರಾಮಾ ಮಾಡಬೇಕು, ಏನು ಡ್ರಾಮಾ ಮಾಡೋದು, ಓಕೆ ಪವಾಡ ಬಯಲು ಮಾಡೋದೇ ಒಂದು ಡ್ರಾಮಾ ಮಾಡಿಬಿಟ್ರೆ ಹೆಂಗಿರುತ್ತೆ ಅಂತ ಅವರ ಪುಸ್ತಕನ ಇನ್ಫ್ಲೂಯೆನ್ಸ್ ಆಗಿಟ್ಕೊಂಡು ಅದರೊಳಗೆ ಒಂದು 4 ಪವಾಡ ಬಯಲು ಮಾಡೋದನ್ನು ಇಟ್ಕೊಂಡು, ಅದು ಒಂದು ಅಜ್ಜಿ ಇರ್ತಾಳೆ, ನಾನೇ ಅಜ್ಜಿ. ಆವಾಗೂ ಅಜ್ಜಿ ಪಾತ್ರ ಹಾಕಿದ್ದೆ ನಾನು. ನಾನೇ ಅಜ್ಜಿ ಆಗಿದ್ದೆ. ನಮ್ಮನೇಲಿ ಒಬ್ಬ ಕೆಲಸದವನು ಇರ್ತಾನೆ, ಕೆಲಸದವನಿಗೆ ಒಂದು ಪಾಪು ಇರುತ್ತೆ.
ಇನ್ನೊಬ್ಬ ನನ್ನ ಮಕ್ಳಿರ್ತಾರೆ, ಹಾಗೆಲ್ಲ ಆಯಿತು. ನನ್ನ ಫ್ರೆಂಡ್ ಅರುಣ ಅಂತ ಒಬ್ಬ ಇದ್ದಾನೆ, ಅವನೇ ಅದರಲ್ಲಿ ಕಳ್ಳಸ್ವಾಮಿ. ಸೊ ಆ ಒಂದು ಡ್ರಾಮಾದಲ್ಲಿ ಏನಾಗತ್ತೆ ಅಂತ ಹೇಳಿದ್ರೆ, ನೀವು ಈ ಮನೆಯಲ್ಲಿ ನಿಧಿ ಇದೆ, ಅದನ್ನ ತೆಗಿಬೇಕು ಅಂದ್ರೆ ನರಬಲಿ ಕೊಡಬೇಕು ನೀವು ಅಂತ ಹೇಳಿ. ನರಬಲಿ ನಾನು ನನ್ನ ಮೊಮ್ಮಕ್ಳು ಯಾಕೆ ಕೊಡ್ಲಿ, ಕೆಲಸದ ಮಗಂಗೆ ನರಬಲಿ ಕೊಟ್ರೆ ಆಗತ್ತಲ್ಲ ಅಂತ ಇದೊಂಥರ ಕಂತ್ರಿ ಅಜ್ಜಿ ಕ್ಯಾರೆಕ್ಟರ್. ಸೊ ನಾನು ಹಂಗೆ ಪ್ಲಾನ್ ಮಾಡ್ತೀನಿ. ಅವಾಗ ಕೆಲಸದವನ್ ಏನ್ ಮಾಡ್ತಾನೆ, ಈ ತರ ಒಬ್ಬ ಸ್ವಾಮೀಜಿನ ತರ ಹುಡುಕಿ ಅಲ್ಲ, ಸೊ ಆ ಸ್ವಾಮೀಜಿ ಫಸ್ಟ್ ನಮ್ಮ ಮನೆಗೆ ಬರ್ತಾನೆ. ಬಂದ್ಬಿಟ್ಟು ಅವನಿಗೆ ಏನೋ ಹಾಲಿನ ಅಭಿಷೇಕ ಮಾಡಿ ಕಾಲಿಗೆ ಅಂತಾನೆ, ಕಾಲಿಗೆ ಹಾಲಿನ ಅಭಿಷೇಕ ಮಾಡ್ತೀವಿ, ನಿಮ್ಮನೇಲಿ ಇದೆಯೋ ಇಲ್ಲೋ ಅಂತ ಸರ್ಚ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಒಂದು ಚಾಪೆ ಹಸಿ ಅಂತ ಅಂತಾನೆ. ಚಾಪೆ ಮೇಲೆ ಹೋದ್ರೆ ಅವ್ನ ಹೆಜ್ಜೆ ಇಟ್ಟಲ್ಲೆಲ್ಲ ಫುಲ್ ರಕ್ತ 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 ರಕ್ತ. ಅದು ನಾವು ರಿಯಲ್ ಆಗಿ ಸ್ಟೇಜಲ್ಲಿ ನಾವು ಮಾಡಿದ್ವಿ ಅದನ್ನ. ಅವ್ನ ಹೆಜ್ಜೆ ಇಟ್ಟು ಫಸ್ಟ್ ನಾವು ಕಾಲಿಗೆ ಹಾಲಿನ ಅಭಿಷೇಕನೇ ನಾವು ಮಾಡ್ತೀವಿ, ಅದಿಡ್ತಾ ಹೋದ್ರೆ ರಕ್ತ ರಕ್ತ ಆಗ್ತಾ ಹೋಗುತ್ತೆ. ಈ ಥರ ಎಲ್ಲ ಎಕ್ಸ್ಪೆರಿಮೆಂಟ್ ಮಾಡೋದು. ಆಮೇಲೆ ಅವನು ಕೆಲಸದವನು ಕಂಡು ಹಿಡಿತಾನೆ ಇದನ್ನ ಹೆಂಗೆ ಅಂತ. ಅವ್ರು ಏನ್ ಮಾಡ್ತಾರೆ, ಕಾಲಿಗೆ ಹಾಲು ಅಂತ ಹೇಳ್ಬಿಟ್ಟು ಸುಣ್ಣದ ನೀರು ಹಾಕ್ತಾರೆ, ಚಾಪೆ ಮೇಲೆ ಅರ್ಶನ ಹಚ್ಚಿಟ್ಟಿರ್ತಾರೆ. ಸುಣ್ಣ ಮತ್ತೆ ಅರ್ಶನ ಕಾಂಬಿನೇಷನ್ ಆಗ್ಬಿಟ್ಟು ಅದು ರೆಡ್ ಕಲರ್ ಕೆಂಪಾಗತ್ತೆ, ರಕ್ತ ತರ ಹೆಜ್ಜೆ. ಸೊ ಈ ತರ ಫಸ್ಟ್ ಹಾಫ್ ಫುಲ್ ಹಿಂಗೆ ಅವ್ನ ಪವಾಡ. ಅವಾಗ ರಂಗಿತರಂಗ ಅಂತ ಒಂದು ಸಿನಿಮಾ ಬಂದಿತ್ತು. ರಂಗಿತರಂಗದಲ್ಲಿ ತೈ 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 ಅಂತ ಹೇಳಿ ಒಂದಿತ್ತು ಗೊತ್ತಾ, ನಮ್ಮ ಇವನಿಗೆ ಅರುಣನಿಗೆ ಅದೇ ತರನೇ ಏನೋ ಗರಿ ಎಲ್ಲ ಹಾಕಿ ಹಂಗೆ ರೆಡಿ ಮಾಡಿದ್ವಿ. ಅವನು ಹಾಗೆ ಮಾಡೋದು, ಅವನು ಕುತ್ಕೊಂಡು ಇನ್ನೂ 4 ಪವಾಡಗಳು, ಅದು ನಂಗೆ ನೆನಪಿಲ್ಲ. ಆ ಥರ ಪವಾಡಗಳನ್ನೆಲ್ಲ ನಾವು ಇಟ್ಕೊಂಡು ಫಸ್ಟ್ ಬರ್ತಾನೆ ಅಜ್ಜಿ ಹೌದು ಹೌದು ಅಂತ ಎಲ್ಲ. ಅಂದ್ರೆ ಇವಾಗ ತುಂಬಾ ಹೆದರ್ ಬಿಡ್ತಾರೆ ಹಳ್ಳಿ ಕಡೆ, ಹಂಗೇನೆ ಏನಾದ್ರು ಒಂದು ನೋಡ್ಬಿಟ್ರೆ ಹೌದು ಇದಾಗಿದೆ ಅಂತ ಅಜ್ಜಿ ಹಂಗೆ ನಂಬುತ್ತೆ. ಆಮೇಲೆ ಅಲ್ಲಿ ಕೆಲಸದವನು ತುಂಬಾ ಬ್ರಿಲಿಯಂಟ್ ಇರ್ತಾನೆ, ಅವನು ಹೋಗಿ ಹುಡುಕಿ ಟಿವಿ ಅವ್ರನ್ನೆಲ್ಲ ಕರೀತಾನೆ. ಟಿವಿ ಆಂಕರ್ ನನ್ನ ತಮ್ಮ ತಂಗಿನೇ ಆಂಕರಿಂಗ್ ಮಾಡಿದ್ರು, ಅವ್ರಿಗೆ ನಾನು ಈ ಮೈಕ್ ಎಲ್ಲ ನಾ ರೆಡಿ ಮಾಡಿದ್ದೆ. ಸೊ ಅವ್ರು ಟಿವಿಯವ್ರು ಬರ್ತಾರೆ, ಇಲ್ಲಿ ನೋಡಿ ವೀಕ್ಷಕರ ಇದು ಹಿಂಗಾಗಿದೆ ಹಿಂಗಾಗಿ, ಆಮೇಲೆ ಅಜ್ಜಿನ ಸಿಕ್ಕಾಕ್ಸ್ತೀವಿ. ಸೊ ಅದೊಂದು ಡ್ರಾಮಾ ಕಾಳಿಪುರದ ಕಳ್ಳಸ್ವಾಮಿ ಅಂತ ಹೇಳಿ. ಅಂದ್ರೆ ಡೆಫಿನೆಟ್ಲಿ ಮಜಾ ಭಾರತ ಮಾಡಕ್ ಮುಂಚೆನೆ ನೀವು ಒಂದು ಪ್ರಾಪರ್ಟಿ ಮಾಡೋದಿರ್ಬೋದು, ಆರ್ಟಿಸ್ಟ್ ನ ಸೆಟ್ ಮಾಡಿ ಒಂದು ಪೂರ್ತಿ ಒಂದು ನಾಟಕನ ಮಾಡಿದಿರ. ಈ ಬರೆಯೋ ಹವ್ಯಾಸನು ಅವಾಗಿಂದ ಶುರು ಆಗಿದ್ದ? ಹೌದು, ಅವಾಗ ನಾನು ಡ್ರಾಮಾಗಳು ಬರೀತೆ, ಬಟ್ ಇವಾಗ ಸ್ವಲ್ಪ ಇಂಟ್ರೆಸ್ಟ್ ಯಾಕೋ ಕಮ್ಮಿ ಆಗಿದೆ. ನಾನು ಅದನ್ನ ರೂಢಿ ಮತ್ತೆ ಮಾಡ್ಕೋಬೇಕು. ನಾನು ಒಂದಿಷ್ಟು ಕವನಗಳನ್ನ ಬರೆದು ಒಂದು ಪುಸ್ತಕ ಇದೆ ನನ್ನ ಚಿಕ್ಕದು. ಏನು ಎಂಥದ್ದು ಕೇಳಲು ಇಂಪು ನೋಡಲು ತಂಪು ಆ ಥರ ಎಲ್ಲ ನಾನು ಒಂದಿಷ್ಟು ಬರೆದಿಟ್ಟಿದ್ದೀನಿ. ಅದು ಎಲ್ಲಿದೆಯೋ ಏನೋ ಗೊತ್ತಿಲ್ಲ, ನನಗೆ ತುಂಬ ಇಂಟ್ರೆಸ್ಟ್ ಇತ್ತು ಏನಾದರೂ ಒಂದು ಅನ್ಸೆ ನಾ ಬರೆಯೋ ಅಂಥದ್ದು. ಇವಾಗ ಅದಿಲ್ಲ, ಬಟ್ ಬರೆದು ಏನೋ ಈ ಥರ ಹುಡುಕಿ ಮಾಡಿ 1 ನಿಮಿಷ ಸುಮ್ಮನೆ ಕೂತ್ಕೊಳ್ಳೋದು ನನ್ನ ಹಣೆ ಬರದಲ್ಲೇ ಇಲ್ಲ. ಅದು ಅಲ್ಲಿ ಆ ಕಳ್ಳಸ್ವಾಮಿ ಆಯಿತು, ಅದಾದ್ಮೇಲೆ ನೀವು ಮಜಾ ಭಾರತಕ್ಕೆ ಬಂದ್ರಿ. ಮಜಾ ಭಾರತದಲ್ಲಿ ಒಂದು ಸೀಸನ್ ಆದಮೇಲೆ ಅದೊಂಥರ ಬೇರೆ ಥರನೇ, ಲೈಕ್ ಆಡಿಯನ್ಸ್ಗೆ ಒಂದು ಎಂಟರ್ಟೈನ್ಮೆಂಟ್ ಅನ್ನೋದು ಬೇಕಿತ್ತು, ಅದೊಂಥರ ಡಿಫ್ರೆಂಟ್ ಆಗಿ ಸಿಕ್ತು ಅವ್ರಿಗೆ, ಅದನ್ನ ಇಷ್ಟಪಟ್ಟರು, ಸೀಸನ್ ಮೇಲೆ ಸೀಸನ್ ಮಾಡ್ತಾ ಬಂದ್ರಿ. ಅದಾದ್ಮೇಲೆ ನೀವೆಲ್ರಿಗೂ ಒಂಥರ ಲೈಕ್ ಈ ಕಿರುತೆರೆಯಲ್ಲಿ ಫೇವ್ರೇಟ್ ಆಗೋಗ್ತಾರೆ ಗೊತ್ತಾ, ರಾಗಿಣಿ ರಾಘು ಎಲ್ಲರೂ ಫೇವ್ರೇಟ್ ಆದ್ರಿ. ಇದರೆಲ್ಲದ್ರ ಮಧ್ಯ ನಿಮಗೆ ಹೊಸ ಹೊಸ ಆಪರ್ಚುನಿಟಿಗಳು ಸಿಗ್ತಾ ಬಂತು. ನಿಮ್ಮ ಸೀರಿಯಲ್ ಅಲ್ಲಿ ಮಾಡಿರುವಂಥ ಕೆಲವು ಚಿಕ್ಕ ಪುಟ್ಟ ಪಾತ್ರಗಳಿದೆ. ಈಗ ಸ್ಕಿಟ್ ಮಾಡೋದು ನಮ್ಮನೆ ನಿವಾರಣೆಯಲ್ಲೇನೆ ಒಂದು ಒಳ್ಳೆ ಪಾತ್ರ ಮಾಡಿದೀನಿ. ನಾನು ಮಾಡಿರೋ ಸೀರಿಯಲ್ಗಳಲ್ಲಿ ನಾನು ಮಾಡಿರೋ ಪಾತ್ರದಲ್ಲಿ ನಮ್ಮನೆ ನಿವಾರಣೆಯಲ್ಲಿ ಮಾತಾ ಅಂದ್ರೆ ಲೈಕ್ ಅವಳು ಸ್ವಲ್ಪ ಈ ತರ ಕಂತ್ರಿ ಮಾತಾ ತರ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿತ್ತು. ಆಮೇಲೆ ಆ ಟೀಮ್ ನನಗೆ ತುಂಬಾ ಇಷ್ಟ ಆಯ್ತು, ಅವ್ರು ಎಲ್ಲರೂ ತುಂಬಾ ಚೆನ್ನಾಗಿದ್ರು. ಅದೊಂದು. ಆಮೇಲೆ ಉದಯ ಟಿವಿಯಲ್ಲಿ ಗೌರಿಪುರದ ಗೈಯಾಳಿಗಳು ಅಂತ, ಅದರಲ್ಲಿ ಒಂದು ಅಜ್ಜಿ ಪಾತ್ರ ಮಾಡಿದೆ, ಇನ್ನೊಂದು ನಾರ್ಮಲ್ ಹುಡುಗಿ ಪಾತ್ರ ಮಾಡಿದೆ, ಅದು ತುಂಬಾ ಚೆನ್ನಾಗಿತ್ತು. ಇನ್ನೊಂದು ಕಾವ್ಯಾಂಜಲಿ ಅನ್ನೋ ಒಂದು ಸೀರಿಯಲ್ ಅಲ್ಲಿ ನನಗೆ ಇದ್ರ ಬಗ್ಗೆ ಹೇಳಲೇಬೇಕು ನಾನು. ಕಾವ್ಯಾಂಜಲಿ ಸೀರಿಯಲ್ ಡೈರೆಕ್ಟ್ರು ನನಗೆ ಆ ಪಾತ್ರ ಕ್ರಿಯೇಟ್ ಮಾಡಿದ್ರು. ಅಂದ್ರೆ ಲೈಕ್ ಅಜ್ಜಿ ಕೊರವಂಜಿ, ಓಕೆನಾ, ಕೊರವಂಜಿ ನಾನೆಲ್ಲ ಇದು ಮಾಡ್ತಾ ಇರ್ತೀನಿ, ಬಟ್ ಅವಳಿಗೆ ಕಣ್ಣು ಕಾಣಿಸೋದಿಲ್ಲ, ಕಂಪ್ಲೀಟ್ಲಿ ಬ್ಲೈಂಡ್ ಅವಳು. ಸೊ ಆ ಪಾತ್ರ ನನಗೆ ತುಂಬ ಇಷ್ಟ ಆಯಿತು. ಒಂದು ಶೂಟ್ ಆಯಿತು. ಇನ್ನೊಂದು ಶೂಟಿಂಗ್ ನಾನು ಹೋದಾಗ ಎಷ್ಟು ಚೆನ್ನಾಗಿ ಅವ್ರು ನಂಗೆ ಡೈರೆಕ್ಟ್ ಮಾಡಿದ್ರು ಅಂತ ಅಂದರೆ, ಅಜ್ಜಿ ಕಣ್ಣು ಕಾಣಿಸಲ್ಲ, ಅವಳು ಕೊರವಂಜಿ, ಅಜ್ಜಿ ಮೆಟ್ಲಿಂದ ಇಳಿದು ಬಂದು ಬೆಂಕಿಪಟ್ಟಣ ತಗೊಂಡು ದೀಪ ಹಚ್ತಾಳೆ. ನನಗೆ ಕೋಲಲ್ಲಿ ಇಟ್ಕೊಂಡು ಬಂದೆ. ಅವ್ರಂತಾರೆ, ಕೋಲ್ ಯಾಕೆ ಇಟ್ಕೊಳ್ತೀರಾ, ಇಟ್ಕೋಬೇಡಿ, ನೀವು ಎಷ್ಟೋ ದಿನಗಳಿಂದ ಇದೇ ದೇವಸ್ಥಾನದಲ್ಲೇ ನೀವು ಇದ್ದೀರಾ, ನಿಮ್ಗೆ ಓಡಾಡಿ ಅಭ್ಯಾಸ ಆಗಿರುತ್ತೆ, ಕಾನ್ಫಿಡೆಂಟ್ ಆಗಿ ಇಳಿರಿ. ಸರ್ ಕಣ್ಣು ಕಾಣಿಸ್ತಿಲ್ಲ, ತೊಂದರೆ ಇಲ್ಲ, ಕಣ್ಣು ಕಾಣಿಸಿದ್ರು ನಿಮ್ಗೆ ಕಾನ್ಫಿಡೆಂಟ್ ಆಗಿ ನೀವು ಇಳಿಬೇಕು, ನಿಮ್ಗೆ ಅಭ್ಯಾಸ ಆಗಿಬಿಟ್ಟಿರುತ್ತೆ. ಓಕೆ, ಇಳಿದೆ. ಮ್ಯಾಚ್ ಬಾಕ್ಸ್ ನಿಮಗೆ ಇಲ್ಲೇ ಬೆಂಕಿಪಟ್ಟಣ ಇಟ್ಟಿರ್ತೀರಾ ಅಂತ ನಿಮಗೆ ಗೊತ್ತಿರುತ್ತೆ, ನೀವು ಕೈ ಹಾಕ್ಬಿಟ್ಟು ಹಿಂಗೆ ತಗೊಳ್ಳಿ ಬೆಂಕಿಪಟ್ಟಣನ, ದೀಪ ಅಲ್ಲೇ ಇರುತ್ತೆ ಹಚ್ಚಿ.
ನಾವು ಕಲಾವಿದರು ಯಾವಾಗಲೂ ಡೈರೆಕ್ಟರ್ ಮಾತನ್ನ ಕೇಳಿದಾಗ ಔಟ್ಪುಟ್ 100% ಬಂದೇ ಬರುತ್ತೆ. ಅವ್ರು ತುಂಬ ಚೆನ್ನಾಗಿ ನನಗೆ ಹೇಳಿದರು. ನನಗೆ ಆ ವರ್ಕ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಹಿಂಗೆ ತಗೊಳ್ಳಿ, ಹಿಂಗೆ ಮಾಡಿ ವಾವ್. ಆಮೇಲೆ ಅವ್ರು ನಂಗೆ ಹೇಳಿದ್ರು, ಡಬ್ಬಿಂಗ್ ಕೂಡ ನೀವು ಕುತ್ಕೊಂಡು ಡಬ್ಬಿಂಗ್ ಮಾಡಬೇಡಿ, ಇಲ್ಲಿ ಹೆಂಗೆ ಬಗ್ಬಿಟ್ಟು ಡಬ್ಬಿಂಗ್ ಮಾಡಿದ್ರು ಅಲ್ಲೂ ಕೂಡ ಡಬ್ಬಿಂಗ್ ಹಾಗೆ ಮಾಡಿ ಅಂತ ಅಂದರು. ಸೊ ಆ ಒಂದು ಇಂಟ್ರೆಸ್ಟ್ ಅವರಲ್ಲಿತ್ತು, ನನ್ನಲ್ಲೂ ಇತ್ತು. ಸೊ ಹಾಗಾಗಿ ಆ ಒಂದು ಕಾವ್ಯಾಂಜಲಿ ಕ್ಯಾರೆಕ್ಟರ್ಲಿ ನಾನು ಮಾಡಿರೋ ಒಂದು ಅಜ್ಜಿ ಪಾತ್ರ ಅಷ್ಟು ಚೆನ್ನಾಗಿ ಹೊರಹೊಮ್ತು. ನನಗೂ ನೆನಪಿದೆ ಅದು. ಇವಾಗ ನೀವು ಸ್ಕಿಟ್ಟಲ್ಲೆಲ್ಲ ಅದೇ ಕುರ್ವಂಜಿ ಮಾಡಿದ್ರೆ ಅದೊಂಥರ ಬೇರೆ ಲೈವ್ ಆಗಿರ್ತಿತ್ತು. ಈ ಸೀರಿಯಲ್ಗಳಲ್ಲಿ ಆಕ್ಟ್ ಮಾಡಿ ಅಲ್ಲಿಂದ ನೀವು ಕಲ್ತಿರೋದಿರ್ಬೋದು, ಎಕ್ಸ್ಪೀರಿಯನ್ಸ್ ಏನಿದೆ? ನಮ್ಮಲ್ಲಿ ಏನಂತ ಅಂದರೆ ನಮ್ಮದು ಕಾಮಿಡಿ ಬೇಸ್ ಆಗಿರೋದ್ರಿಂದ ತುಂಬ ಜನ ಹೇಳ್ತಾರೆ ನೀವು ಓವರ್ ಆ್ಯಕ್ಟಿಂಗ್ ಮಾಡ್ತೀರಾ, ಡಬಲ್ ಮೀನಿಂಗ್ ಮಾಡ್ತೀರಾ ಅಂತ ಹೇಳಿ. ಎಲ್ಲದಕ್ಕೂ ಒಂದು ಸೆಟ್ ಆಫ್ ಆಡಿಯನ್ಸ್ ಇದ್ದೇ ಇರ್ತಾರೆ. ಇವಾಗ ನಾವು ಕಾಮಿಡಿ ಅಂತ ಬಂದಾಗ ನಾವು ಒಂದೇ ಸ್ಕಿಟ್ ಮಾಡಿ ಎಂಡ್ ಮಾಡಲ್ಲ. ನಮ್ಮ ಶೋನ ತುಂಬ ಸ್ಕಿಟ್ಗಳು ಮಾಡ್ತೀವಿ. ನಮ್ದು ಎಲ್ಲ ಸ್ಕಿಟ್ಟಲ್ಲೂ ಡಬಲ್ ಮೀನಿಂಗ್ ಇರಲ್ಲ, ಎಲ್ಲ ಸ್ಕಿಟ್ಟಲ್ಲೂ ಓವರ್ ಆ್ಯಕ್ಟಿಂಗ್ ಇರಲ್ಲ, ಎಲ್ಲೋ ಒಂದು ಕಡೆ ಇರುತ್ತೆ. ಅದು ಒಂದಿದ್ದೇ ಹೈಲೈಟ್ ಆಗುತ್ತೆ. ಒಂದು ಖಾಲಿ ಹಾಳೆಯಲ್ಲಿ ಒಂದು ಕಪ್ಪು ಚುಕ್ಕೆ ಹಾಕ್ಬಿಟ್ಟು ಒಂದ್ಸರಿ ನಮಗೆ ಕೇಳಿದ್ರು ಒಬ್ರು ಸರ್, ಏನಿದೆ ಈ ಹಾಳೆಯಲ್ಲಿ ಅಂತ. ಅಷ್ಟೂ ಜನ ಸ್ಟೂಡೆಂಟ್ಸು ಕಪ್ಪು ಚುಕ್ಕೆ ಇದೆ ಅಂತಲೇ ಹೇಳಿದರು. ಆಮೇಲೆ ಅವ್ರು ಕೇಳಿದರು, ನಿಮಗೆ ಕಪ್ಪು ಚುಕ್ಕೆ ಕಾಣಿಸ್ತು, ಅಲ್ಲಿರೋ ಖಾಲಿ ಹಾಳೆ, ಖಾಲಿ ಸ್ಪೇಸ್ ಯಾರಿಗಾದರೂ ಕಾಣಿಸ್ತಾ ಅಂತ ಹೇಳಿದ್ರು. ಮಿಕ್ಕಿದ್ದೆಲ್ಲ ಖಾಲಿ ಸ್ಪೇಸ್ ಯಾರಿಗೂ ಹೈಲೈಟ್ ಆಗೋದೇ ಇಲ್ಲ. ಕಪ್ಪು ಚುಕ್ಕಿ ಅದೇನೋ ಒಂದಿರುತ್ತೆ ಗೊತ್ತಾ, ಅದೇ. ಇವಾಗ ಹಾಗಾಗಿ ಆ ಥರ ಸೆಟ್ ಆಯಿತು. ಬಟ್ರೆ ನನಗೆ ನಮ್ಮ ಕಾಮಿಡಿ ಜಾನರಲ್ಲಿ ನಾವೇನು ಮಾಡ್ತಾಯಿದ್ದೀವಿ ಅದೂ ತುಂಬಾ ಚೆನ್ನಾಗಿದೆ. ಅದರಲ್ಲಿ ಏನೂ ಕಂಪ್ಲೇಂಟ್ ಇಲ್ಲ. ಅದು ಆ ಜಾಗಕ್ಕೆ, ಆ ಸ್ಟೇಜ್ಗೆ ಅದು ಬೇಕು. ಯಾಕಂದರೆ ನಾವು ಎಲ್ಲ ಥರ ಆಡಿಯನ್ಸ್ಗೂ ನಾವು ರೀಚ್ ಮಾಡಬೇಕಾಗಿರೋದ್ರಿಂದ ಅಲ್ಲಿ ಎಲ್ಲ ಥರ ಸ್ಕಿಟ್ಗಳು ನಾವು ಮಾಡಬೇಕಾಗತ್ತೆ. ಈ ಸೀರಿಯಲಲ್ಲಿ ಹೇಗಂದರೆ ಸ್ವಲ್ಪ ಸೆಟಲ್ಡ್ ಆಗಿ ಮಾಡಬೇಕು. ಎಪಿಸೋಡ್ಗಳು ಹಿಂಗೆ ಹೋಗ್ತಾ ಇರೋದ್ರಿಂದ ನಾವು ಒಂದನ್ನು ಸ್ವಲ್ಪ ಎಲಾಬ್ರೇಟ್ ಮಾಡಿ, ಅಂದರೆ ಸ್ವಲ್ಪ ಉದ್ದ ಮಾಡಿ ಹೇಳಬೇಕಾಗತ್ತೆ, ಅದನ್ನು ಥಿಂಕ್ ಮಾಡಬೇಕಾಗತ್ತೆ, ನೋಡೋರಿಗೂ ಸ್ವಲ್ಪ ಕುತೂಹಲ ಬರ್ಸೋ ಥರ ಹೇಳಬೇಕಾಗತ್ತೆ. ಅದೊಂಥರ ಡಿಫ್ರೆಂಟ್ ಪ್ಯಾಟರ್ನ್ ಅನ್ನಿಸ್ತು ನನಗೆ. ನಾರ್ಮಲ್ಲಾಗಿ ನಾನು ಇಲ್ಲಿ ಅಂತ ಹೇಳೋದಂತ ಇರ್ತಲ್ಲಿ ಅಂತ ಹೇಳೋದಿರುತ್ತೆ ಡಿಫ್ರೆನ್ಸು. ಆಮೇಲೆ ಈ ಸೀರಿಯಲಲ್ಲಿ ಒಂಥರ, ಆದರೆ ಸಿನಿಮಾಗಳಲ್ಲಿ ಇನ್ನೊಂಥರ. ಸಿನಿಮಾಗಳಲ್ಲಿ ಅಲ್ಲೇ ಒಂಥರ ಪ್ಯಾಟ್ರನ್ನೇ ಚೇಂಜ್ ಇರುತ್ತೆ. ಒಂದು ಅಂದರೆ ನಾವು ಈ ಸಿನಿಮಾ ಸೀರಿಯಲ್ ಮಜಾ ಭಾರತ ಗಿಚ್ಚಿ ಗಿಲಿ ಇದೆಲ್ಲಕ್ಕಿಂತ ಹೊರತುಪಡಿಸಿ ಒಂದೊಂದು ಡೈರೆಕ್ಟ್ರ್ ಕೈಯಲ್ಲಿ ನಾವು ಸಿಕ್ಕಾಗ ಒಂದೊಂದು ಥರ ಆಗ್ತಾ ಹೋಗ್ತೀವಿ. ಒಂದೊಂದು ಕಡೆ ಒಂದೊಂದು ಥರ ಚೆನ್ನಾಗಿದೆ. ಸೊ ನೀವು ಸ್ಕಿಟ್ಟಲ್ಲಿ ಮಾಡಿದ್ರಿ, ರಿಯಾಲಿಟಿ ಶೋ, ಹಾಗೆ ಸೀರಿಯಲಲ್ಲಿ ಮಾಡಿದ್ರಿ. ಮಾಯಾ ಬಜಾರ್ ಸಿನಿಮಾ ಮೂಲಕ ನೀವು ಸಿಲ್ವರ್ ಸ್ಕ್ರೀನ್ ಅಲ್ಲಿ ಫಸ್ಟ್ ಟೈಮ್ ಮಾಡಿದ್ದು. ಆ ಸಿನಿಮಾ ಬಗ್ಗೆ ಅಲ್ಲಿನ ನಿಮ್ಮ ಒಂದು ಫಿಲ್ಮ್ ಎಕ್ಸ್ಪೀರಿಯನ್ಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಇರುತ್ತಲ್ಲ? ಹೌದು, ನನ್ನ ಫಸ್ಟ್ ಸಿನಿಮಾ PRK ಪ್ರೊಡಕ್ಷನ್ ಇಂದು ಫಸ್ಟ್ ಸಿನಿಮಾನೇ. ಅಲ್ಲಿಂದನೇ ನಾನು ಸಿನಿಮಾಗೆ ಎಂಟ್ರಿ ಕೊಟ್ಟಿರೋದು PRK ಪ್ರೊಡಕ್ಷನಲ್ಲಿ. ನನಗೆ ಹಿಂಗೆ ಕಾಲ್ ಬಂದು, ನೀವು PRK ಪ್ರೊಡಕ್ಷನ್, PRK ಮೊದಲೇ ಅವಾಗ ಚೈಲ್ಡ್ ನನ್ನ ಮಗ, ನಂಗೆ ಏನೂ ಗೊತ್ತಿರಲಿಲ್ಲ. ಆಮೇಲೆ PRK ಪುನೀತ್ ರಾಜ್ಕುಮಾರ್ ಸರ್ ಅವ್ರದ್ದು. ನೈಸ್, ಖುಷಿ, ಫುಲ್ ಖುಷಿ. ಅವರಂದ್ರು, ಸರ್ ಹಿಂಗೆ ದ್ರೌಪದಿ ಹುಡುಗಿನಾ ಅಂತ ಅಂದೆ. ಲೈಕ್ ಅಂದರೆ ಏನೋ ಒಂಥರ ಆಸೆ ಇರ್ತಾರೆ ಹುಡುಗಿ. ಇಲ್ಲ ಸರ್, ನೀವು ಹುಡುಗನೇ, ಡ್ರಾಮಾದಲ್ಲಿ ಹುಡುಗಿ ಪಾತ್ರ ಹಾಕಿರ್ತೀರಾ, ಫೈನ್, ಏನು ಹೋಟೆಲ್ ಹುಡುಗ ಅಲ್ಲ ನಾನು, ಖುಷಿ, ಅದರಲ್ಲಿ ಹೆಂಗಾದ್ರೂ ಹುಡುಗಿ ಪಾತ್ರ ಹಾಕಿರ್ಲಿ ಅಂತ ಹೇಳ್ಕೊಂಡು ಅದೊಂಥರ ಚೆನ್ನಾಗಿತ್ತು. ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳಿರ್ತಾರೆ, ಅಂದರೆ ಸಿನಿಮಾಗಳಲ್ಲಿ ಆ ಒಂದು ಪ್ಯಾಟ್ರನ್ ಚೇಂಜ್ ಇರುತ್ತೆ. ಆ ಲೈಟಿಂಗ್ಸು, ಆ ಕ್ಯಾಮ್ರಾ ವರ್ಕು ಹಿಂಗಿಡಬೇಕು. ಅಲ್ಲಿ ಅವರಿಗೆ ಬೇಕಾಗಿರೋದು ಫುಲ್ ನ್ಯಾಚುರಲ್ ಆ್ಯಕ್ಟಿಂಗು. ಹೌದಾ, ಅಯ್ಯೋ ಅಂತ ಎಲ್ಲ ಅವ್ರಿಗೆ ಅವಶ್ಯಕತೆ ಇಲ್ಲ, ನ್ಯಾಚುರಲ್ ಆಗಿ ಆ್ಯಕ್ಟ್ ಮಾಡಬೇಕಾಗಿರತ್ತೆ. ಸೊ ಅಲ್ಲಿನ ಪ್ಯಾಟ್ರನ್ ನನಗೆ ಇಷ್ಟ ಆಯಿತು ಒಂಥರ. ಬಟ್ ಮಾಯಾ ಬಜಾರಲ್ಲಿ ನನಗೆ ಏನು ಮಾಡಿದ್ದೀನಿ ಅನ್ನೋದು ನೆನಪಿಗಿಂತ ಹೆಚ್ಚಾಗಿ ಆ ಒಂದು ಖುಷಿನೇ ಇದೆ ನನಗೆ ಇನ್ನೂ. ಆ ಫಸ್ಟ್ ಡೇ ಏನು ನಾನು ಸ್ಪೆಂಡ್ ಮಾಡಿದ್ದೀನೋ ಅಲ್ಲಿ ಪೂರ್ತಿ ಅವ್ರು ನಂಗೆ ಸೀರೆ ಎಳೆಯೋದು, ಸೀರೆ ಎಳೆಯೋದು, ಕೃಷ್ಣ ಎಲ್ಲೋದು ಅಂತ ಎಲ್ಲ ಕೇಳೋದು, ಕಿರ್ಚೋದು, ತುಂಬ ಚೆನ್ನಾಗಿತ್ತು ನನಗೆ. ಫಸ್ಟ್ ಸಿನಿಮಾ ಅಲ್ಲಿಂದ ಸ್ಟಾರ್ಟ್ ಆಯಿತು ನಂದು. PRK ಪ್ರೊಡಕ್ಷನ್ನಲ್ಲಿ ನಾನು ಫಸ್ಟ್ ಕೆಲಸ ಮಾಡಿರೋದು. PRK ನಾನು ಮಾಡಿದ್ದೀನಿ ಅಂತ ಅಂದರೆ ಇನ್ನು ಮುಂದೆ ಎಲ್ಲದೂ ನಾನು ಚೆನ್ನಾಗಿ ಮಾಡ್ತೀನಿ ಅಂತ. ಆಕ್ಚುಲಿ ಕೇಳಬೇಕಿತ್ತು, ನೆಕ್ಸ್ಟ್ ನಿಮ್ಮ ಸಿನಿಮಾ ಪ್ರಾಜೆಕ್ಟ್ಸ್ ಯಾವ್ದಾದ್ರು ಇದೆಯಾ ನೀವು ವರ್ಕ್ ಮಾಡ್ತಿರೋದು? ಇಲ್ಲ, ಸಿನಿಮಾಗಳು ಏನಾಗುತ್ತಾ ಇದೆ ಅಂತ ಅಂದರೆ, ನನಗೆ ಇವಾಗ ಹುಡುಗಿ ಪಾತ್ರ ಹಾಕಿರೋದ್ರಿಂದ ಒಂದಿಷ್ಟು ಸಿನಿಮಾಗಳು ನನಗೆ ಕೇಳ್ತಾರೆ, ಮಂಗಳಮುಖಿ ಪಾತ್ರ ಮಾಡ್ತೀರಾ ಅಂತ ಹೇಳಿ. ನಾನು ಮಾಡ್ತೀನಿ ಅಂತ ಹೇಳ್ತೀನಿ. ಎಸ್, ನಾನು ಮಾಡ್ತೀನಿ. ಅದರೊಳಗೆ ನಾನು ಪಾತ್ರನೇ ಅಂತೆ ನಾನು ಮಾಡೋದು. ಮಂಗಳಮುಖಿ ಪಾತ್ರ ಆದ್ರೇನು, ಹುಡುಗಿ ಪಾತ್ರ. ಬಟ್ ನನಗೆ ಸರ್ ಏನಿಲ್ಲ ಸರ್, ಒಂದು ಕಾರ್ ಬಂದು ನಿಲ್ಲತ್ತೆ ಸರ್, ನೀವು ಚಪ್ಪಾಳೆ ಹೊಡಿತೀರಾ ಸರ್, ಕಾಸು ಕೊಡು ಅಂತೀರ ಸರ್, ಕಾಸು ಕೊಡ್ತಾ ನೀವು ಹೋಗ್ಬಿಡ್ತೀರಾ ಸರ್, ಇದು ನಾನು ಮಾಡಲ್ಲ ಸರ್. ಇವಾಗ ನಾನು ಇಷ್ಟು ಕಷ್ಟಪಟ್ಟು ಏನೋ ಒಂದು ನಾನು ಮಾಡ್ಕೊಂಡಿದ್ದೀನಿ ಅಂತ ಅಂದಾಗ ಅದ್ರೊಳಗೆ ನಾನು
ರಾಘವೇಂದ್ರ ರಾಗಿಣಿ ಪಾತ್ರ ಒಂದು ಸ್ಕ್ರೀನಲ್ಲಿ ಏನೋ ಒಂದು ಮಾಡ್ತಿದೆ ಅಂತ ಅಂದಾಗ ನನ್ನನ್ನು ಇಷ್ಟಪಡೋವಂಥ ಆಡಿಯನ್ಸು ನಾನು ಏನೋ ಮಾಡ್ತೀನಿ ಅಂತ ಕಾಯ್ತಾ ಇರ್ತಾರೆ. ಅವ್ರು ಬಂದ ಅಂತ ಹೇಳೋಷ್ಟು ನಾನು ಹೋಗ್ಬಿಟ್ರೆ ಏನ್ ಚೆನ್ನಾಗಿರುತ್ತೆ. ಅಂದ್ರೆ ನೀವು ಮಾಡೋ ಪಾತ್ರದಿಂದ ಏನೋ ಒಂದು ತಲುಪಬೇಕು. ಇವಾಗ ನಾನು ಮಂಗಳಮುಖಿ ಪಾತ್ರ ನಾನು 100% ಮಾಡ್ತೀನಿ. ನಾ ಇರೋ ಅಷ್ಟರಲ್ಲಿ ನನ್ನ ಲೈಫಲ್ಲಿ ನಾನು ಮಾಡಿದ್ದೀನಿ ಅಂತ ಅಂದರೆ ಅದ್ರೊಳಗೆ ಏನೋ ಒಂದು ಇರಬೇಕು, ಜನರಿಗೆ ಅದರಿಂದ ಏನೋ ಒಂದು ಮೆಸೇಜ್ ಸಿಗಬೇಕು, ಇಲ್ಲ ಎಂಟರ್ಟೈನ್ಮೆಂಟ್ ಸಿಗಬೇಕು. ಅದರಿಂದ ಜನ ನಗಬೇಕು, ಇಲ್ಲ ಅಂದರೆ ಅಬ್ಬಾ ಹೌದಲ್ವಾ ಅಂತನಾದರೂ ಅನಿಸ್ಬೇಕು. ಏನೂ ಅನಿಸಿಲ್ಲ ಅಂತ ನಾನು ಏನಕ್ಕೆ ಮಾಡಬೇಕು. ಸೊ 1-2-3 ಪಾತ್ರಗಳನ್ನು ಒಪ್ಕೊಂಡಿದ್ದೀನಿ, ಒಳ್ಳೆ ಕತೆ ಇದೆ, ಅದೇನು ಅಂತ ಸದ್ಯದಲ್ಲೇ ಹೇಳ್ತೀನಿ. ಡೆಫಿನೆಟ್ಲಿ ಕುತೂಹಲ ಜಾಸ್ತಿ ಆಗ್ತಾ ಇದೆ. ಆ್ಯಂಡ್ ಇವಾಗಿನ ಟ್ರೆಂಡಿಂಗ್ ಎಂಟರ್ಟೈನ್ಮೆಂಟ್ ವರ್ಲ್ಡಲ್ಲಿ ಈ ವೆಬ್ ಸೀರೀಸ್ ಇರಬಹುದು ಅಥವಾ ಒಂದು ಶಾರ್ಟ್ ಫಿಲ್ಮ್ಸ್ ಅಂತ ಯೂಟ್ಯೂಬಲ್ಲಿ ಮಾಡೋದು, ಆ್ಯಂಡ್ ಅದರಲ್ಲಿ ನೀವು ಒಂಥರ ಸ್ಟಾರ್, ಬಿಕಾಸ್ ನಿಮ್ಮ ಬೇರೆ ಥರ ಪಾತ್ರಗಳನ್ನ ಹಾಕಿರ್ತೀರ. ಆಲ್ರೆಡಿ ಸ್ಕಿಟ್ಟಲ್ಲಿ ಮಾಡಿರೋದಿದ್ರೂ ಸಹ ಈ ವೆಬ್ ಸೀರೀಸಲ್ಲಿ ಇರಬಹುದು ಅಥವಾ ಶಾರ್ಟ್ ಫಿಲ್ಮ್ಸಲ್ಲಿ ಬೇರೆ ಥರನೇ ಇನ್ನೊಂದು ಥರ ಹೊಸ ಗೆಟಪ್ಪಲ್ಲಿ ಇರ್ತೀರಾ. ಆ್ಯಂಡ್ ಇತ್ತೀಚೆಗೆ ನಿಮ್ಮ ಸಾಕಷ್ಟು ಶಾರ್ಟ್ ಫಿಲ್ಮ್ಸು ಸುಮಾರು ಲಕ್ಷ ವ್ಯೂಸ್ಗಳಾಗಿದೆ ಯೂಟ್ಯೂಬಲ್ಲಿ. ಅದನ್ನು ಜನ ನೆನ್ಪಿಟ್ಕೊಂಡು ನಿಮ್ಮನ್ನ ಮಾತಾಡಿಸಿ ಅದ್ರ ಬಗ್ಗೆ ಕೇಳಿದ್ದಾರೆ. ಯಾಕಂತ ಹೇಳಿದ್ರೆ ನಾನು ಸದ್ಯದಲ್ಲಿ ಒಂದು ಅಜ್ಜಿ ಪಾತ್ರ ಮಾಡಿದ್ದೆ. ಅವ್ರು ಹೇಳಿದ್ರು ಹಿಂಗೆ ನಿಮ್ಮ ಗಂಡ ಸತ್ತೋಗಿರ್ತಾರೆ, ಗಂಡ ಸತ್ತಿರೋ ಕ್ಯಾರೆಕ್ಟರ್ ಅಂತ ಹೇಳಿದಾಗ ನಾನು ಚಿಕ್ಕ ವಯಸ್ಸಲ್ಲಿ ನಾನು ನೋಡಿದ್ದೆ. ನಮ್ಮ ಏರಿಯಾದಲ್ಲಿ ಯಾರೋ ಒಬ್ಬರಿಗೆ ಗಂಡ ಸತ್ತೋದಾಗ ಪಕ್ಕದಲ್ಲೇ ಕೂರಿಸ್ಬಿಟ್ಟು ಮದ್ಮಗಳ ಥರ ಅವ್ರನ್ನ ರೆಡಿ ಮಾಡಿ ಕೂದಲಿಗೆಲ್ಲ ತುಂಬ ಹೂಗಳನ್ನು ಹಾಕಿ ಅರ್ಶಿನ ಎಲ್ಲ ಹಚ್ಚಿ ಮದ್ಮಗಳ ಥರ ಅವ್ರನ್ನ ಇದು ಮಾಡ್ಬಿಟ್ಟು ಕೂರಿಸಿದ್ರು. ನಾನು ಏನಕ್ಕೆ ಹಂಗೆ ಮಾಡಬಾರ್ದು ಅಂತ, ಯಾಕಂದರೆ ನಾನು ಆ ಥರ ಮಾಡಿರಲಿಲ್ಲ ಯಾವತ್ತು ಆ ಪಾತ್ರನ. ಓಕೆ, ಗಂಡ ಸತ್ತಿರೋ ಕ್ಯಾರೆಕ್ಟರ್ ಅಂತ ಅಂದಾಗ ನಾನು ಏನಕ್ಕೆ ಹಂಗೆ ಮಾಡಬಾರ್ದು, ಹೊಸ ಸೀರೆ ಹಾಕ್ಕೊಂಡು ತಲೆ ತುಂಬ ಹೂ ಮುಡ್ಕೊಂಡು ತಲೆ ತುಂಬ ಕುಂಕುಮ ಹಚ್ಕೊಂಡು ಅರ್ಶಿನ ಹಚ್ಕೊಂಡು ಆಮೇಲೆ ಅಳೋದೊಂದು ಅಳಬೇಕಲ್ಲ. ನಾನು ಗಂಡ ಸತ್ತಿದಾನ ಅಳ್ಳೇಬೇಕು. ಹೋಗಿದೆ ಮನೆ ಕಂಡಿದೆ ಬಂದಿರ್ನಿಲ್ಲ ಈ ಥರ ಅಳನ ವೈರಲ್ ಆಗೋಗಿದೆ. ನಾನು ಅನ್ಕೊಂಡು ನಾನು ಅದು ಮಾಡ್ಬೇಕಾದ್ರೆ ಅನ್ಕೊಂಡೆ ಜನ ಬೈತಾರೆ ನನಗೆ. ಇದ್ರ ಬಗ್ಗೆ ನಾನು ಹೇಳಲೇಬೇಕು. ತುಂಬ ಜನ ಕಮೆಂಟ್ ಮಾಡಿದ್ರು, ಯಾರೋ ಒಬ್ಬರು ನೋವಿಂದ ಹತ್ತಿರೋದನ್ನ ನೀವು ಹೇಳ್ತಾ ಇದ್ದೀರಾ, ಅದನ್ನು ಅಣಗಿಸ್ತಾ ಇದ್ದೀರಾ. ನಾ ಎಲ್ರಿಗೂ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ನಾನು ಅವ್ರನ್ನ ಅಣಗಿಸೋದಾಗಲಿ ಆ ಥರ ಪ್ರಯತ್ನ ಅಲ್ಲ. ಅದು ಆ ಭಾಗದಲ್ಲಿ ಆ ಒಂದು ರೀಜನಲ್ಲಿ ಅಳೋದೇ ಹಾಗೆ, ಅಳೋ ಪದ್ಧತಿನೇ ಹಾಗೆ. ಈಗ ತಮಿಳ್ನಾಡು ಸಮ್ಮೇರ್ ಆ ಕಡೆ ಅವರು ಅಳೋದಿಕ್ಕಂತಾನೆ ಜನರನ್ನ ಕರೆಸ್ತಾರೆ. ಅವ್ರೊಂಥರ ಹಾಡು ಹೇಳ್ಕೊಂಡು ಅಳುತ್ತಾರೆ. ಅದು ಪ್ಯಾಟ್ರನ್ ಅವ್ರದ್ದು. ಇವಾಗ ಹೆಂಗೆ ನಾವು ಜೂನಿಯರ್ ಆರ್ಟಿಸ್ಟ್ನಾಗ ಕರೆಸ್ತೀವೋ ಹಾಗೆ ಅಳೋದಿಕ್ಕಂತಾನೆ ಒಂದಿಷ್ಟು ಜನ ಬಂದ್ಬಿಟ್ಟು ಅವ್ರು ಎಷ್ಟೋ ತನಕ ಆ ಬಾಡಿ ಇರುತ್ತೋ ಆ ಬಾಡಿ ಮುಂದೆ ಅಷ್ಟೋ ತನಕ ರಿಯಲ್ ಆಗಿ ಹಾಡು ಹೇಳ್ಕೊಂಡು ಅಳ್ತಾರೆ ಹೋಗ್ತಾರೆ. ಸೊ ಇವಾಗ ನಾ ಡಿಫ್ರೆಂಟಾಗಿ ಏನಾದರೂ ನಾನು ಮಾಡಬೇಕಲ್ಲ. ನಾನು ಹುಬ್ಳಿ ಭಾಷೆಯಲ್ಲಿ ಒಂದ್ಸಲಿ ನಾನು ಮಾಡ್ತೀನಿ, ಈ ಮಂಗಳೂರು ಭಾಷೆಯಲ್ಲಿ ಒಂದ್ಸಲಿ ಮಾಡ್ತೀನಿ. ಈ ಒಂದು ಇದರಲ್ಲಿ ನನಗಿದ್ದಂಥ ಡೈಲಾಗ್ಸ್ ಎಲ್ಲ ಮಂಡ್ಯ ಸ್ಲ್ಯಾಂಗು. ಆ ಭಾಗ ಸ್ಲ್ಯಾಂಗ್ ಇದ್ದಾಗ ಆ ಭಾಗದಲ್ಲಿ ಹೆಂಗೆ ಅಳ್ತಾರೆ ಅಂತ ಸರ್ಚ್ ಮಾಡಿದಾಗ ನಂಗೆ ಅದೊಂದು ಸ್ಲ್ಯಾಂಗ್ ಸಿಕ್ತು. ಹೋಗಿದೆ ಮನೆ ಕಂಡಿದೆ ಕುಂತಿದೆ, ಲೈಕ್ ಅದೊಂಥರ ಸಿಕ್ತು. ಸೊ ಅದನ್ನೇ ಮಾಡೋಣ ಅಂತ ಅದು ಮಾಡ್ಬೇಕಾದ್ರೆ ಅನ್ಕೊಂಡೆ ಹೋಗಿತಾರೆ ನನಗೆ ಅಂತ ಹೇಳ್ಕೊಂಡು. ಬಟ್ ಅದೇ ಯಾರನ್ನೂ ಹರ್ಟ್ ಮಾಡಬೇಕು ಅನ್ನೋ ಉದ್ದೇಶದಲ್ಲಿ ನಾನು ಮಾಡಿದ್ದಲ್ಲ. ಒಂದು ಜಸ್ಟ್ ಎಂಟರ್ಟೈನ್ಮೆಂಟ್ಗೋಸ್ಕರ ನಾನು ಮಾಡಿರೋದು. ಇವಾಗ ನಾವು ಅಳ್ತೀವಿ ಅಂತ ಅಂದರೆ ಕಲಾವಿದರು ಒಂದು ಸೀನಲ್ಲಿ ಅಳ್ತೀವಿ ಅಂತಂದರೆ ಆ ಥರ ಸುಮಾರು ಜನ ಹತ್ತಿರ್ತಾರೆ. ಸೊ ಹಾಗಂತ ಹೇಳಿ ನಾವು ಅವ್ರನ್ನ ಇಮಿಟೇಟ್ ಮಾಡೋದು ಅಂತಲ್ಲ, ಏನೋ ಒಂದು ಇನ್ಫ್ಲೂಯೆನ್ಸ್ ಆಗಿ ಒಂದು ತೊಗೊಂಡಿರ್ತೀವಿ ಚಿಕ್ಕದಾಗಿ. ಅದನ್ನು ಯಾರೂ ತಪ್ಪಾಗಿ ಅನ್ಕೋಬೇಡಿ, ನಾನು ಏನು ಮಾಡಿದ್ರು ನಿಮ್ಮನ್ನು ರನ್ಸೋದಕ್ಕೆ ಅಷ್ಟೇ ಮಾಡಿರ್ತೀನಿ ಅಂತ.